ಎಲ್ಲ ಬಿಟ್ಟ ಬಂಗಿ ನೆಟ್ಟ ಅನ್ನುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿಬಿಡ್ತಾರ ಅನ್ನುವಂತಹ ವಿಶ್ಲೇಷಣೆಯನ್ನು ನಾವಿಲ್ಲಿ ಹೇಳಲೇಬೇಕಾಗ್ತದೆ. ಯಾಕೆಂತಂದರೆ ಈಗಾಗಲೇ ತನ್ನ ಸ್ಥಾನದ ಅಭದ್ರತೆ, ಮುಂದಿನ ಮುಖ್ಯಮಂತ್ರಿ ಸ್ಥಾನದ ಸ್ಥಿತಿ ಡೋಲಾಯಮಾನವಾಗಿ ಇರುವುದರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷದತ್ತ ಹೋಗ್ಬಿಡ್ತಾರೆ ಅನ್ನುವಂತಹ ವಿಶ್ಲೇಷಣೆಗಳು ರಾಜಕೀಯ ವಲಯದಲ್ಲಿ ತುಂಬಿರುವ ಹೊತ್ತಿನಲ್ಲೇ ಅದಕ್ಕೆ ಇಂಬು ಕೊಡುವ ರೀತಿಯ ಘಟನಾವಳಿಗಳು ಒಂದರ ಹಿಂದೆ ಒಂದರಂತೆ ಘಟಿಸ್ತಾನೆ ಹೋಗ್ತಾ ಇದ್ದಾವೆ. AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಆಡಿದ ಮಾತಿಗೆ ತದ್ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗಿ ಬಂದರು. ಅದು ಅವರ ವೈಯಕ್ತಿಕ ವಿಚಾರ ಇರಬಹುದಾದರೂ ಕೂಡ ಅದರ ಹಿಂದೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಇದ್ದವು. ಅದಾದ ನಂತರದಲ್ಲೇ ಶಿವರಾತ್ರಿಯಂದು ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಇದ್ದಂತಹ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪಾಲ್ಗೊಂಡಿರುವುದು ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ತಲ್ಲಣವನ್ನು ಎಬ್ಬಿಸಿಬಿಟ್ಟಿದೆ. ಭಾರತೀಯ ಜನತಾ ಪಕ್ಷದ ನಾಯಕರು ಇದ್ದಂತಹ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅಂತವರು ಕೂತಿದ್ರು ಅನ್ನುವ ಒಂದೇ ಕಾರಣಕ್ಕೋಸ್ಕರ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳೋದಾದರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡಬಹುದಾದ ಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಅಲ್ಲಲ್ಲಿ ಕೇಳಬಹುದಾಗಿದೆ. ಯಾಕೆಂತಂದರೆ ಇಲ್ಲಿಯವರೆಗೂ ಪಕ್ಷದ ಅಧ್ಯಕ್ಷತೆ ಮತ್ತು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿರೋಧ ಬರುತ್ತಾ ಇರುವ ಹಿನ್ನೆಲೆಯಲ್ಲಿ ಪಕ್ಷವನ್ನು ಬದಲಿಸುವಂತಹ ಸೂಚನೆಯನ್ನು ರವಾನಿಸ್ತಾ ಹೋಗ್ತಾ ಇದ್ದಾರೆ ಅನ್ನುವ ಮಾತುಗಳು ಇವೆ. ಡಿ ಕೆ ಶಿವಕುಮಾರ್ ಅವರು ಅಷ್ಟೊಂದು ವರ್ಷಗಳಿಂದ ಕಾಂಗ್ರೆಸ್ನಲ್ಲೇ ಇದ್ದವರು ಈಗ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಸೇರೋದಿಲ್ಲ ಅನ್ನುವ ವಾದವನ್ನು ಮಂಡಿಸುತ್ತಾ ಇರುವಂತಹ ವರ್ಗ ಒಂದು ಇದೆಯಾದರೂ ಕೂಡ ಈ ಹಿಂದಿನ ಉದಾಹರಣೆಗಳಾಗಿ ನಾವು ಶ್ರೀನಿವಾಸ ಪ್ರಸಾದ್ ಅವರಾಗಲಿ, ಜಾರ್ಜ್ ಫರ್ನಾಂಡಿಸ್ ಅವರಾಗಲಿ, ರಾಮಕೃಷ್ಣ ಹೆಗಡೆ ಅವರಾಗಲಿ, SM ಕೃಷ್ಣ ಅವರಾಗಲಿ ಇಂಥವರು ಕೂಡ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಹೋಗದೇ ಇರುವಂತಹ ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡಿದ್ದವರು ಕೂಡ ಏಕಾಏಕಿಯಾಗಿ ಅಚ್ಚರಿ ಮೂಡಿಸುವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿರುವಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ. ಇಂಥವು ರಾಷ್ಟ್ರಮಟ್ಟದಲ್ಲೂ ಕೂಡ ಆಗಿವೆ. ಈ ಹಿನ್ನೆಲೆಯಲ್ಲಿ ಅವರಷ್ಟು ತತ್ವ ಸಿದ್ಧಾಂತಗಳಿಗೆ ಬದ್ಧತೆ ಇಲ್ಲದೇ ಇರುವಂತಹ ಕೇವಲ ಅಧಿಕಾರ ಅಥವಾ ಕಾರ್ಪೊರೇಟ್ ಸಂಸ್ಕೃತಿಯನ್ನು ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ. ಆದರೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ನಂತರ ಹೋಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಅಡಚಣೆಯ ಮಾತುಗಳು ಕೂಡ ಬರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಅವರು ಹೇಳಿ ಕೇಳಿ ಪ್ರಬಲ ಆಕಾಂಕ್ಷೆಯನ್ನು ಹೊತ್ತಿರುವಂತಹ ರಾಜಕಾರಣಿ. ಅವರು ತನ್ನ ಆಕಾಂಕ್ಷೆ ಈಡೇರುವುದಕ್ಕೆ ಅಡ್ಡಿ ಆಗುತ್ತಾ ಇರುವಂತಹ ಪಕ್ಷದಲ್ಲಿ ಇನ್ನೆಷ್ಟು ದಿನ ಇರಬೇಕು, ತನ್ನ ರಾಜಕೀಯ ನೆಲೆಯನ್ನು ಸುಭದ್ರಗೊಳಿಸಿಕೊಳ್ಳುವುದಕ್ಕಾಗಿ ಪರ್ಯಾಯ ಚಿಂತನೆ ಅಂತ ಯಾಕೆ ಹೊರಳಬಾರದು ಅನ್ನುವ ಮನಸ್ಸನ್ನು ಅವರು ಮಾಡಿದರೆ ಅದರ ಯಾವುದೇ ಅಚ್ಚರಿಯನ್ನು ಕಾಣೋದಕ್ಕೆ ಆಗೋದಿಲ್ಲ. ಇದು ರಾಜಕಾರಣದಲ್ಲಿ ಯಾವುದೂ ಕೂಡ ನಿಂತ ನೀರಲ್ಲ. ಯಾವುದೇ ವ್ಯಕ್ತಿ ತತ್ವ ಸಿದ್ಧಾಂತಕ್ಕೆ ಬದ್ಧನಾಗಿ ಅಧಿಕಾರವನ್ನು ಕೂಡ ತ್ಯಾಗ ಮಾಡಿ ಇರ್ತಾನೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದ್ರೂ ಅದು ಕೇವಲ ಬೆರಳೆಣಿಕೆ ಸಂಖ್ಯೆಯಲ್ಲಿ ಮಾತ್ರ ಇರುವಂಥದ್ದು. ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಅಂತಹ ವಿರಳ ನಾಯಕರ ಗುಂಪಿಗೆ ಸೇರ್ತಾರಾ ಅಥವಾ ಅಧಿಕಾರಕ್ಕಾಗಿ ತನ್ನ ರಾಜಕೀಯ ಭವಿಷ್ಯದ ಉತ್ತಮಿಕೆಗಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು BJPಗೆ ಹೋಗ್ತಾರಾ ಅನ್ನುವ ಪ್ರಶ್ನೆ ಮಾತ್ರವೇ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಡಿ ಕೆ ಶಿವಕುಮಾರ್ ಅವರ ನಡೆಯನ್ನು ನೋಡ್ತಾ ಹೋದರೆ ಅವರು ಮೊದಲಿನಿಂದಲೂ ಕಾಂಗ್ರೆಸ್ನ ಪರವಾಗಿಯೇ ಕಾಂಗ್ರೆಸ್ಗೆ ಪಕ್ಷ ನಿಷ್ಠೆಯನ್ನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ತಮ್ಮ ಸ್ವಾಮಿ ನಿಷ್ಠೆಯನ್ನು ಮೆರಿತಾ ಬಂದಿರುವಂಥವರು. ಅವರು ಇದ್ದಕ್ಕಿದ್ದ ರೀತಿಯಲ್ಲೇ ಎಲ್ಲ ಬಿಟ್ಟ ಬಂಗಿ ನೆಟ್ಟ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಭಾಜಪಕ್ಕೆ ಹೋಗ್ಬಿಡ್ತಾರೆ ಅನ್ನುವುದು ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಆಗದೇ ಇದ್ದರೂ ಕೂಡ ಹಾಗೆ ಮಾಡೋದೇ ಇಲ್ಲ ಅಂತ ಪಕ್ಕ ಹೇಳೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಇದರ ಪರಿಣಾಮವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳ ಜೊತೆ ಒಂದಿಲ್ಲೊಂದು ರೀತಿಯಲ್ಲಿ ಅವರ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂಥದ್ದು ಅಥವಾ ಅವರ ಸಂಪರ್ಕದಲ್ಲಿ ಇದ್ದೇನೆ ಅನ್ನುವಂಥದ್ದನ್ನು ತೋರ್ಪಡಿಸುವ ಮೂಲಕ AICCಗೆ ಮುನ್ನೆಚ್ಚರಿಕೆಯನ್ನು ರವಾನೆ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ
ದೊಡ್ಡ ಮಟ್ಟದಲ್ಲೇ ರಾಜಕೀಯ ಒಳಜಗಳಗಳು ಶುರುವಾಗಿವೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಒಟ್ಟಿದರೆ ಅವರ ಹಿಂದೆ ಇರುವಂಥವರು ಒಂದು 10ರಿಂದ 15 ಶಾಸಕರುಗಳು ಮಾತ್ರ. ಮತ್ತೊಂದೆಡೆ ಮೂಲ ಕಾಂಗ್ರೆಸ್ಸಿಗರು ಒಂದು 50ರಿಂದ 60 ಜನ ಶಾಸಕರುಗಳು ಒಂದು ಗುಂಪಾಗಿ ತಮ್ಮದೇ ಆದ ಒಂದು ಪ್ರತ್ಯೇಕ ಬಣವನ್ನು ಕಾಣಿಸ್ಕೊಳ್ತಾ ಇದ್ದರೆ, ಸಿದ್ದರಾಮಯ್ಯ ಅವರ ಬಣದಲ್ಲಿ ಇರುವಂತಹ ಇನ್ನೂ 50-60 ಶಾಸಕರುಗಳು ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನುವಂತಹ ವಾದವನ್ನು ಮಂಡಿಸಲು ನಿಂತಿದ್ದಾರೆ. ಹೀಗಾಗಿಯೇ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ, ಮೂಲ ಕಾಂಗ್ರೆಸ್ಸಿಗರ ಬಣ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣ ಅನ್ನುವ 3 ಬಣಗಳು ಇವೆ. ಇದರಲ್ಲಿ ಯಾವ ಬಣ ಯಾವ ರೀತಿಯ ತಂತ್ರಗಾರಿಕೆಯನ್ನು ಮೆರೀತದೆ ಅನ್ನುವಂಥದ್ದೇ ಮುಂದಿನ ರಾಜಕೀಯ ಬೆಳವಣಿಗೆಗಳನ್ನು ರಾಜ್ಯದಲ್ಲಿ ಕಾಣಿಸ್ತಾ ಹೋಗ್ತದೆ. ಸದ್ಯಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದತ್ತ ವಾಲಿ ಬಿಡ್ತಾರೆ ಅನ್ನುವಂತಹ ಮಾತುಗಳೇ ಹೆಚ್ಚಾಗಿ ಕಂಡುಬರ್ತಾ ಇದ್ದು, ಅದಕ್ಕೆ ಪುಷ್ಟಿ ನೀಡುವಂತಹ ಅನೇಕ ಘಟನಾವಳಿಗಳನ್ನು ಅವರಾಗಿಯೇ ಸೃಷ್ಟಿ ಮಾಡಿಕೊಳ್ತಾ ಅದರ ಮೂಲಕ AICCಗೆ ಸಂದೇಶವನ್ನು ರವಾನೆ ಮಾಡ್ತಾ ಇರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಕೋಲಾಹಲವನ್ನು ಎಬ್ಬಿಸೋದರಲ್ಲಿ ಯಾವುದೇ ರೀತಿಯ ಸಂದೇಹಗಳು ಕಾಣ್ತಾ ಇಲ್ಲ. ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿಬಿಟ್ರೆ ಅದರಲ್ಲಿ ಅಚ್ಚರಿ ಪಡುವಂತಹ ವಿಚಾರ ಇಲ್ಲೂ ಇಲ್ಲ. ಅವರು ಭಾಜಪಕ್ಕೆ ಸೇರಿದೇ ಕಾಂಗ್ರೆಸ್ನಲ್ಲೇ ಇದ್ದೇ ಇರ್ತಾರೆ, ಕಾಂಗ್ರೆಸ್ನಲ್ಲೇ ಉಳಿತಾರೆ ಅನ್ನುವಂತಹ ವಾದ ಮಾಡ್ತಾ ಇರುವವರಿಗೂ ಕೂಡ ಅಚ್ಚರಿ ಮೂಡಿಸುವಂತಹ ಹೆಜ್ಜೆಗಳನ್ನು ಡಿ ಕೆ ಶಿವಕುಮಾರ್ ಇಡುವ ಸನ್ನಾಹದಲ್ಲಿ ಇದ್ದಾರೆ. ಅದು ಅವರಿಗೆ ಅನಿವಾರ್ಯ ಕೂಡ ಆಗ್ತಾ ಇದೆ ಅನ್ನುವ ರಾಜಕೀಯ ಮಾತುಗಳು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಇರುವಂಥವರೇ ಆಡ್ತಾ ಇರುವುದರಿಂದ ಮುಂದಿನ ರಾಜಕೀಯ ದಿನಗಳು ಅತ್ಯಂತ ನಿರ್ಣಾಯಕ ಘಟ್ಟವನ್ನು ತಲುಪಿಕೊಳ್ತವೆ ಅನ್ನುವ ಮಾತನ್ನು ಹೇಳ್ತಾ, ಅಂತಹ ಅಂತಿಮ ನಿರ್ಣಾಯಕ ಘಟ್ಟ ಬರುವ ತನಕ ಕಾಯ್ದು ನೋಡುವ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.